ಬಟ್ಟೆ ಹರಿದುಕೊಳ್ಳುವ ಹುಚ್ಚುತನ ಅವರೇ ಇಟ್ಕೊಳ್ಳಿ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ರೆ ನೀವೇ ಬಟ್ಟೆ ಹರಿದುಕೊಳ್ಳಿ. ಪ್ರಿಯಾಂಕ ಖರ್ಗೆ ವಿರುದ್ಧ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರು ಕೆಂಡಕಾರಿರುವ ಪರಿ ಇದು. ಈ ರೀತಿಯ ಸಿದ್ಧಾಂತ ನೀವು ಅಳವಡಿಸಿಕೊಂಡು ಹೋದ್ರೆ ಜನರೇ ನಿಮ್ಮ ಬಟ್ಟೆಯನ್ನ ಹರಿದು ಹಾಕ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ಬಟ್ಟೆನ ಹರ್ಕೊಳ್ಳಲ್ಲ. ಅವ್ರವ್ರ ಬಟ್ಟೆ ಅವ್ರು ಹರ್ಕೊಳ್ಳೋರು ಯಾರೋ ಇದ್ರೆ ಅವ್ರು ಹುಚ್ಚರು ಅಂತಾರೆ. ಆ ಹುಚ್ಚತನ ಅವರೇ ಇಟ್ಕೊಳ್ಳಿ, ನಮಗೆ ಬೇಕಾಗಿಲ್ಲ. ನಾನು ನಿನ್ನೆ ಹೇಳಿದ್ದೀನಿ, ನಿಮ್ಮ ಬಟ್ಟೆನೂ ನಾವು ಹರಿಯಕ್ಕೆ ಬರೋದಿಲ್ಲ. ನಿಮ್ಗೇನಾದರೂ ತಲೆ ಕೆಟ್ಟಿದ್ರೆ ನಿಮ್ಮ ಬಟ್ಟೆ ನೀವು ಹರ್ಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ನಾವು ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನೀವೇ ನ್ಯಾಯ ಕೊಡಬೇಕು. ನೀವು ಕೊಡೋದ್ರಲ್ಲಿ ಫೇಲ್ ಆದಾಗ ನಮ್ಮ ಪ್ರವೇಶ ಆಗುತ್ತೆ. ನಾವು ಹೋರಾಟ ಮಾಡಿ ಅವರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನು ನಾವು ಮಾಡಬೇಕು. ಅದನ್ನು ನಾವು ಮಾಡ್ತಿದ್ದೇವೆ ಇವತ್ತಿನ ದಿವಸ. ನೀವು ಬಟ್ಟೆನಾದರೂ ಹರ್ಕೊಳ್ಳಿ, ನಿಮ್ಮ ಬಟ್ಟೆ ಹಾಗೆ ಇದು ಇಟ್ಕೊಳ್ಳಿ, ಇಲ್ಲ ಬಟ್ಟೆ ಬಿಚ್ಚಾಕೊಳ್ಳಿ, ನಮಗೇನು ಚಿಂತೆ ಇಲ್ಲ. ಸಚಿನ್ ಪ್ರಾಣತ್ಯಾಗಕ್ಕೆ ಸರ್ಕಾರ ಉತ್ತರ ಕೊಡಬೇಕು. ಡೆತ್ ನೋಟ್ ಅಸಲಿ ಎಂದು ಎಫ್ಎಸ್ಎಲ್ ವರದಿ ಬಂದಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರ ಮಾತು ಇದು. ನಾವು ದಾಖಲೆ ತೋರಿಸಿದ್ರು ಅವರಿಗೆ ಅದು ದಾಖಲೆ ಅಲ್ಲ, ದಾಖಲೆ ರೀತಿ ಅವರಿಗೆ ಕಾಣಿಸ್ತಿಲ್ಲ. ಸಚಿನ್ ಪ್ರಾಣ ಬಿಟ್ರಲ್ಲ, ಅವರ ಪ್ರಾಣ ತ್ಯಾಗಕ್ಕೆ ಸರ್ಕಾರವೇ ಉತ್ತರವನ್ನ ಕೊಡಬೇಕು, ಸರ್ಕಾರವೇ ಅದರ ಹೊಣೆಯನ್ನ ಹೊತ್ಕೋಬೇಕು. ಸಚಿನ್ ಕುಟುಂಬಕ್ಕೆ ಬೆದರಿಕೆ ಇದೆ, ರಕ್ಷಣೆಯನ್ನ ಕೊಡ್ಲಿ ಅಂತ ಆಗ್ರಹಿಸಿದ್ದಾರೆ ಛಲವಾದಿ ನಾರಾಯಣಸ್ವಾಮಿ. ಬೀದರ್ನ ಗುತ್ತಿಗೆದಾರನ ವಿಚಾರ ಇಡೀ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಸದ್ದು ಮಾಡ್ತಾ ಇದೆ. ನಿನ್ನೆವರೆಗೆ 7 ಪುಟಗಳ ಡೆತ್ ನೋಟೇ ಅದು ಡೌಟು ಅಂತಕ್ಕಂಥ ಮಾತುಗಳನ್ನು ಎಲ್ಲರೂ ಮಾತಾಡ್ತಿದ್ರು. ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಅದೇ ಮಾತನ್ನು ಹೇಳಿದ್ರು. ನೀವೇನಾದರೂ ಮಾತಾಡೋದಿದ್ರೆ ದಾಖಲೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ದಾಖಲೆ ನಾವು ತೋರಿಸಿದ್ರು ಕೂಡ ಅದು ದಾಖಲೆ ಅಲ್ಲ. ಅವ್ರಿಗೆ ಎಫ್ಎಸ್ಎಲ್ ರಿಪೋರ್ಟ್ ಬಂತು, 7 ಪುಟಗಳದು ಅವನೇ ಬರೆದಿರೋದು ಸಚಿನ್ ಅಂತಕ್ಕಂಥದ್ದು ಸಾಬೀತಾಗಿದೆ. ನೀವು ಅಲ್ಲೆಗಳಿದ ಈ ಪತ್ರ ಇದು ನಕಲಿ ಅಲ್ಲ, ಅಸಲಿ ಅಂತಕ್ಕಂಥದ್ದನ್ನ ಈಗ ಡಿಪಾರ್ಟ್ಮೆಂಟ್ ಹೇಳಿದೆ. ನೀವು ಈಗಾಗಲೇ 1 ಪಾಯಿಂಟ್ ಅಲ್ಲಿ ನೀವು ಫೇಲ್ ಆದ್ರಿ. ಎರಡನೇ